ಉಂಟಾಗುವ ಇತರ ತೊಂದರೆಗಳೇನು? ಹಾಗಲಕಾಯಿ ಆಹಾರ ಸಾಮ್ರಾಜ್ಯದ ಆರೋಗ್ಯಕರ ತರಕಾರಿಗಳಲ್ಲಿ ಒಂದಾಗಿದೆ. ಇದು ಉತ್ಕರ್ಷಣ ನಿರೋಧಕಗಳು, ಜೀವಸತ್ವಗಳು ಮತ್ತು ಖನಿಜಗಳಿಂದ ಕೂಡಿದೆ. ಇದನ್ನ ತರಕಾರಿ, ಉಪ್ಪಿನಕಾಯಿ ಅಥವಾ ಅಡುಗೆಯಲ್ಲಿ ಬಳಸಲಾಗುತ್ತದೆ. ಕರೇಲಾವನ್ನ ನಿಯಮಿತವಾಗಿ ಸೇವಿಸೋದ್ರಿಂದ ಅನೇಕ ಪ್ರಯೋಜನಗಳಿವೆ. ಕರೇಲಾದಲ್ಲಿ ಕೆಲವು ಆರೋಗ್ಯ ಪ್ರಯೋಜನಗಳನ್ನ ನೋಡೋಣ. ಕರೇಲಾದಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಸಮೃದ್ಧವಾಗಿದೆ. ಪೊಟ್ಯಾಷಿಯಂ, ಫೋಲೇಟ್, ಸತು ಮತ್ತು ಕಬ್ಬಿಣದಂತಹ ಖನಿಜಗಳು ಸಹ ಕರೇಲಾದಲ್ಲಿವೆ. ಆಂಟಿ ಆಕ್ಸಿಡೆಂಟ್ಗಳಾದ ಕ್ಯಾಟೇಜಿನ್, ಗ್ಯಾಲಿಕ್ ಆಸಿಡ್, ಎಪಿಕ್ಯಾಟೇಚಿನ್ ಮತ್ತು ಕ್ಲೋರೋಜೆನಿಕ್ ಆಸಿಡ್ ಅನ್ನ ಕರೇಲಾದಿಂದ ಪಡೆಯಲಾಗುತ್ತದೆ. ಇದು ನಮ್ಮನ್ನ ಅನೇಕ ರೋಗಗಳಿಂದ ಮುಕ್ತವಾಗಿಡಲು ಸಹಾಯ ಮಾಡುತ್ತದೆ. ಮಧುಮೇಹಿಗಳಿಗೆ ಕರೇಲಾ ಪ್ರಯೋಜನಗಳು. ಮೊದಲು ನಾವು ಮಧುಮೇಹ ಎಂದರೇನು ಎಂದು ತಿಳಿಯೋಣ. ಮಧುಮೇಹ ಎಂದರೆ ದೇಹವು ನಾವು ತಿನ್ನುವ ಆಹಾರವನ್ನ ಶಕ್ತಿಯಾಗಿ ಬಳಸಲು ಸರಿಯಾಗಿ ಸಂಸ್ಕರಿಸಿದ ಸ್ಥಿತಿ. ನಮ್ಮ ದೇಹವು ಶಕ್ತಿಯನ್ನ ಬಳಸುವುದಕ್ಕಾಗಿ ನಾವು ಸೇವಿಸುವ ಹೆಚ್ಚಿನ ಆಹಾರವನ್ನ ಗ್ಲೂಕೋಸ್ ಅಥವಾ ಸಕ್ಕರೆಯನ್ನಾಗಿ ಪರಿವರ್ತಿಸಲಾಗುತ್ತದೆ. ಮೆದೋಜೀರಿಕಾ ಗ್ರಂಥಿಯು ಹೊಟ್ಟೆಯ ಬಳಿ ಇರುವ ಒಂದು ಅಂಗವಾಗಿದ್ದು, ಗ್ಲೂಕೋಸ್ ನಮ್ಮ ದೇಹದ ಜೀವಕೋಶಗಳಿಗೆ ಬರಲು ಸಹಾಯ ಮಾಡಲು ಇನ್ಸುಲಿನ್ ಎಂಬ ಹಾರ್ಮೋನ್ ಅನ್ನು ಉತ್ಪತ್ತಿ ಮಾಡುತ್ತದೆ. ಕಾರಣಾಂತರಗಳಿಂದ ಇನ್ಸುಲಿನ್ನ ಉತ್ಪಾದನೆಯು ಕುಂಠಿತವಾದಾಗ ರಕ್ತದಲ್ಲಿಯೇ ಗ್ಲೂಕೋಸ್ ಉಳಿಯಬೇಕಾಗುತ್ತದೆ. ಈ ಸ್ಥಿತಿಯನ್ನ ಮಧುಮೇಹ ಎಂದು ಕರೆಯಲಾಗುತ್ತದೆ. ಕರೇಲಾ ಇನ್ಸುಲಿನ್ ಅನ್ನ ಹೋಲುವ ಸಂಯುಕ್ತವನ್ನ ಹೊಂದಿದೆ. ವಾಸ್ತವವಾಗಿ ಕರೇಲಾ ಮಧುಮೇಹಕ್ಕೆ ಹೇಳಿ ಮಾಡಿಸಿರುವ ಮೂಲಿಕೆ. ಇದು ಟೈಪ್ 1 ಮತ್ತು ಟೈಪ್ 2 ಡಯಾಬಿಟಿಸ್ ಎರಡರಲ್ಲೂ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನ ಕಡಿಮೆ ಮಾಡುತ್ತದೆ. ಕರೇಲಾವನ್ನ ನಿಯಮಿತವಾಗಿ ಸೇವಿಸೋದ್ರಿಂದ ಮಧುಮೇಹ ರೋಗಿಗಳು ತಾವು ಬಳಸುವ ಔಷಧಿಗಳ ಪ್ರಮಾಣವನ್ನ ಕಡಿಮೆ ಮಾಡಬೇಕಾಗುತ್ತದೆ. ಇದು ಅಷ್ಟು ಪರಿಣಾಮಕಾರಿಯಾಗಿದೆ. ಕರೇಲಾ ಚರ್ಮ ಮತ್ತು ಕೂದಲಿಗೆ ಒಳ್ಳೆಯದು. ಮಧುಮೇಹ ಹೊಂದಿದವರು ಚರ್ಮದ ಸೋಂಕನ್ನ ಪಡೆಯುತ್ತಾರೆ. ನೀವು ಚರ್ಮದ ಸೋಂಕನ್ನ ಹೊಂದಿದರೆ ಈ ಕೆಳಗಿನವುಗಳಲ್ಲಿ ಒಂದನ್ನ ಅಥವಾ ಹೆಚ್ಚಿದನ್ನ ನೀವು ಗಮನಿಸಬಹುದು. ಬಿಸಿಯಾದ ಊದಿಕೊಂಡ ಚರ್ಮವು ನೋವಿನಿಂದ ಕೂಡಿರುತ್ತದೆ. ತುರಿಕೆ, ದದ್ದು ಮತ್ತು ಕೆಲವೊಮ್ಮೆ ಸಣ್ಣ ಗುಳ್ಳೆಗಳು, ಒಣನೆತ್ತಿಯ ಚರ್ಮ ಅಥವಾ ಬಿಳಿಯ ಪದರಗಳು ಕಾಣಿಸಿಕೊಳ್ಳುತ್ತವೆ. ಕರೇಲಾದಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಸಮೃದ್ಧವಾಗಿದೆ. ಇದು ಚರ್ಮಕ್ಕೆ ಒಳ್ಳೆಯದು. ಇದು ವಯಸ್ಸಾರಿಕೆಯನ್ನ ಕಡಿಮೆ ಮಾಡುತ್ತದೆ ಮತ್ತು ಮೊಡವೆ ಹಾಗೂ ಚರ್ಮದ ಕಲೆಗಳೊಂದಿಗೆ ಹೋರಾಡುತ್ತದೆ. ರಿಂಗ್ ವರ್ಮ್, ಸೋರಿಯಾಸಿಸ್ ಮತ್ತು ತುರಿಕೆ ಮುಂತಾದ ವಿವಿಧ ಚರ್ಮದ ಸೋಂಕುಗಳಿಗೆ ಚಿಕಿತ್ಸೆ ನೀಡಲು ಇದು ಉಪಯುಕ್ತವಾಗಿದೆ. ಕರೇಲಾ ಕೂದಲಿಗೆ ಹೊಳಪು ನೀಡುತ್ತದೆ ಮತ್ತು ತಲೆಹೊಟ್ಟು, ಕೂದಲು ಉದುರುವುದನ್ನು ತಡೆಗಟ್ಟುತ್ತದೆ. ಕರೇಲಾ ಲಿವರ್ ಅನ್ನ ಶುದ್ಧೀಕರಿಸುತ್ತದೆ. ಟೈಪ್ 2 ಡಯಾಬಿಟಿಸ್, ಎತ್ತರಿಸಿದ ಪಿತ್ತಜನಕಾಂಗದ ಕಿಣ್ವಗಳು, ಕೊಬ್ಬಿನ ಪಿತ್ತಜನಕಾಂಗದ ಕಾಯಿಲೆ, ಸಿರೋಸಿಸ್, ಹೆಪಟೋಸೆಲ್ಯುಲಾರ್ ಕಾರ್ಸಿನೋಮಾ ಮತ್ತು ತೀವ್ರವಾದ ಯಕೃತಿನ ವೈಫಲ್ಯ ಸೇರಿದಂತೆ ಹೆಚ್ಚಿನ ಸಂಖ್ಯೆಯ ಪಿತ್ತಜನಕಾಂಗದ ಕಾಯಿಲೆಗಳಿಗೆ ಸಂಬಂಧಿಸಿದೆ. ಇದಲ್ಲದೆ HCV ಜೊತೆ ವಿವರಿಸಲಾಗದ ಸಂಬಂಧವಿದೆ. ಟೈಪ್ 2 ಡಯಾಬಿಟಿಸ್ನಲ್ಲಿ CVDಗಿಂತ ಸಿರೋಸಿಸ್ನ SMR ಹೆಚ್ಚಾಗಿದೆ. ಕರೇಲಾ ಪಿತ್ತಜನಕಾಂಗ ಸ್ನೇಹಿಯಾಗಿದ್ದು ನಿರ್ವಿಷಗೊಳಿಸುತ್ತದೆ. ಇದು ಪಿತ್ತಜನಕಾಂಗದ ಕಿಣ್ವಗಳನ್ನು ಹೆಚ್ಚಿಸುತ್ತದೆ ಮತ್ತು ಇದು ಯಕೃತ್ತಿನ ಮೇಲಿನ ಆಲ್ಕೋಹಾಲ್ ನಿಕ್ಷೇಪವನ್ನು ಕಡಿಮೆಗೊಳಿಸುತ್ತದೆ. ಕರಳು ಆರೋಗ್ಯಕ್ಕೂ ಸಹ ಕರೇಲಾ ಸೇವಿಸೋದ್ರಿಂದ ಪ್ರಯೋಜನವಾಗುತ್ತದೆ. ಕರೇಲಾ ಜೀರ್ಣಕ್ರಿಯೆಗೆ ಒಳ್ಳೆಯದು. ಮಧುಮೇಹ ಇಡೀ ಜೀರ್ಣ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರಬಹುದು. ಹೀಗಾಗಿ ಅನುಭವಿಸಬಹುದಾದ ರೋಗಲಕ್ಷಣದ ಸಂಕೀರ್ಣವು ವ್ಯಾಪಕವಾಗಿ ಬದಲಾಗಬಹುದು. ಮಧುಮೇಹದ ಸಾಮಾನ್ಯ ದೂರುಗಳಲ್ಲಿ ಡಿಸ್ಲೆಪ್ಸಿಯಾ, ಹಸಿವಿನಲ್ಲಿ ಏರುಪೇರು, ರಿಫ್ಲಕ್ಸ್, ಮಲಬದ್ಧತೆ, ಹೊಟ್ಟೆ ನೋವು, ವಾಕರಿಕೆ, ವಾಂತಿ ಮತ್ತು ಅತಿಸಾರ ಸೇರಿವೆ. ಕರೇಲಾದಲ್ಲಿ ಫೈಬರ್ ತುಂಬಿದ್ದು ಕರುಳಿನ ಚಲನೆಯನ್ನ ಸುಧಾರಿಸಲು ಸಹಾಯ ಮಾಡುತ್ತದೆ. ಇದು ಮಲಬದ್ಧತೆಯನ್ನ ನಿವಾರಿಸುತ್ತದೆ ಮತ್ತು ಹೊಟ್ಟೆಯ ಆರೋಗ್ಯವನ್ನ ನೆಲೆಗೊಳಿಸುತ್ತದೆ. ಕರೇಲಾ ಹೃದಯ ಆರೋಗ್ಯವನ್ನ ಸುಧಾರಿಸುತ್ತದೆ. ಮಧುಮೇಹವು HDL ಮತ್ತು LDL ಕೊಲೆಸ್ಟ್ರಾಲ್ ಮಟ್ಟಗಳ ನಡುವಿನ ಸಮತೋಲನವನ್ನ ಅಸಮಾಧಾನಗೊಳಿಸುತ್ತದೆ. ಮಧುಮೇಹ ಇರುವವರು LDL ಕಣಗಳನ್ನು ಹೊಂದಿದ್ದು ಅದು ಅಪಧಮನಿಗಳಿಗೆ ಅಂಟಿಕೊಳ್ಳುತ್ತದೆ ಮತ್ತು ರಕ್ತನಾಳಗಳ ಗೋಡೆಗಳನ್ನು ಹೆಚ್ಚು ಸುಲಭವಾಗಿ ಹಾನಿಗೊಳಿಸುತ್ತದೆ. ರಕ್ತದಲ್ಲಿನ ಅಧಿಕ ಗ್ಲೂಕೋಸ್, ಒಂದು ರೀತಿಯ ಸಕ್ಕರೆ, ಲಿಪೋಪ್ರೋಟೀನ್ಗಳಿಗೆ ಅಂಟಿಕೊಳ್ಳುತ್ತದೆ. ಕರೇಲಾ ತೂಕ ನಿರ್ವಹಣೆಗೆ ಸಹಾಯ ಮಾಡುತ್ತದೆ. ವಾಸ್ತವವಾಗಿ ಸ್ಥೂಲಕಾಯತೆಯು ಟೈಪ್ 2 ಡಯಾಬಿಟಿಸ್ ಹೊಂದುವ ಅಪಾಯವನ್ನ ಹೆಚ್ಚಿಸುತ್ತದೆ ಮತ್ತು ಮಧುಮೇಹ ಇರುವವರ ಆರೋಗ್ಯವನ್ನ ಇನ್ನೂ ಹದಗೆಡಿಸುತ್ತದೆ. ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಬೊಜ್ಜು ಇರುವ ಜನರು ಸಾಮಾನ್ಯರಿಗಿಂತ 80 ಪಟ್ಟು ಹೆಚ್ಚು ಮಧುಮೇಹಕ್ಕೆ ಗುರಿಯಾಗುವ ಸಾಧ್ಯತೆಗಳಿವೆ. ಕರೇಲಾ ಕಡಿಮೆ ಕ್ಯಾಲರಿ ಮತ್ತು ಫೈಬರ್ ಭರಿತವಾಗಿರೋದ್ರಿಂದ ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ. ಇದು ದೇಹದಲ್ಲಿನ ಕೊಬ್ಬನ್ನ ಸಂಗ್ರಹಿಸುವ ಅಡಿಪೋಸ್ ಕೋಶಗಳ ರಚನೆ ಮತ್ತು ಬೆಳವಣಿಗೆಯನ್ನ ನಿಲ್ಲಿಸುತ್ತದೆ. ಇದು ಚಯಾಪಚಯವನ್ನು ಸುಧಾರಿಸುತ್ತದೆ ಮತ್ತು ಉತ್ಕರ್ಷಣ ನಿರೋಧಕಗಳು ದೇಹವನ್ನ ನಿರ್ವಿಷಗೊಳಿಸಲು ಸಹಾಯ ಮಾಡುತ್ತದೆ ಮತ್ತು ಇದು ಕೊಬ್ಬಿನ ಇಳಿಕೆಗೆ ಕಾರಣವಾಗುತ್ತದೆ. ಗಾಯಗಳನ್ನು ಗುಣಪಡಿಸುತ್ತದೆ.
ಅನಿಯಂತ್ರಿತ ಮಧುಮೇಹ ಹೊಂದಿರುವ ಜನರು ಕಳಪೆ ರಕ್ತ ಪರಿಚಲನೆಯನ್ನ ಹೊಂದಿರಬಹುದು. ರಕ್ತವು ಮಂದವಾಗುತ್ತಿದ್ದಂತೆ ರಕ್ತವು ನಿಧಾನವಾಗಿ ಚಲಿಸುತ್ತದೆ. ಇದರಿಂದಾಗಿ ದೇಹವು ಪೋಷಕಾಂಶಗಳನ್ನು ಗಾಯಗಳಿಗೆ ತಲುಪಿಸಲಾಗುವುದಿಲ್ಲ. ಪರಿಣಾಮವಾಗಿ ಗಾಯಗಳು ನಿಧಾನವಾಗಿ ಗುಣವಾಗುತ್ತವೆ ಅಥವಾ ಗುಣವಾಗದೇ ಇರಬಹುದು. ರಕ್ತ ಶುದ್ಧೀಕರಣ ಸಂಸ್ಕರಿಸಿದ ಅಧಿಕ ರಕ್ತದ ಸಕ್ಕರೆ ಗ್ಲೂಕೋಟಾಕ್ಸಿಸಿಟಿ ಎಂಬ ಸ್ಥಿತಿಗೆ ಕಾರಣವಾಗಬಹುದು. ಇದು ಹಾನಿಗೊಳಗಾದ ಬೀಟಾ ಕೋಶಗಳಿಂದ ಉಂಟಾಗುತ್ತದೆ. ಬೀಟಾ ಕೋಶಗಳು ನಿಮ್ಮ ದೇಹಕ್ಕೆ ಇನ್ಸುಲಿನ್ ಎಂಬ ಹಾರ್ಮೋನ್ ರಚಿಸಲು ಮತ್ತು ಬಿಡುಗಡೆ ಮಾಡಲು ಸಹಾಯ ಮಾಡುತ್ತದೆ. ಇನ್ಸುಲಿನ್ ನಿಮ್ಮ ರಕ್ತದಿಂದ ಸಕ್ಕರೆಯನ್ನ ಎಳೆಯುತ್ತದೆ. ಆದ್ದರಿಂದ ನಿಮ್ಮ ಜೀವಕೋಶಗಳು ಅದನ್ನು ಶಕ್ತಿಯಾಗಿ ಬಳಸಬಹುದು. ಕರೇಲಾ ದೇಹವನ್ನು ಶಕ್ತಿಯುತಗೊಳಿಸುತ್ತದೆ. ಆಯಾಸವು ಮಧುಮೇಹದ ಸಾಮಾನ್ಯ ಲಕ್ಷಣವಾಗಿದೆ ಮತ್ತು ಇದು ಅಧಿಕ ರಕ್ತದಲ್ಲಿನ ಸಕ್ಕರೆ ಮಟ್ಟಗಳು ಮತ್ತು ಇತರ ರೋಗ ಲಕ್ಷಣಗಳಿಗೆ ಕಾರಣವಾಗುತ್ತದೆ. ಕೆಲವು ಜೀವನ ಶೈಲಿಯ ಬದಲಾವಣೆಗಳು ವ್ಯಕ್ತಿಯು ಮಧುಮೇಹ ಆಯಾಸವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ಆಯಾಸ ಮತ್ತು ದಣಿವು ಒಂದೇ ಅಲ್ಲ. ಒಬ್ಬ ವ್ಯಕ್ತಿಯು ದಣಿದಿದ್ದಾಗ ಅವರು ಸಾಮಾನ್ಯವಾಗಿ ವಿಶ್ರಾಂತಿ ಪಡೆದ ನಂತರ ಉತ್ತಮವಾಗುತ್ತಾರೆ. ಕರೇಲಾವನ್ನ ನಿಯಮಿತವಾಗಿ ಸೇವಿಸಿದ ನಂತರ ದೇಹದ ತ್ರಾಣ ಮತ್ತು ಶಕ್ತಿಯ ಮಟ್ಟಗಳು ಗಮನಾರ್ಹ ಸುಧಾರಣೆಯನ್ನು ತೋರಿಸುತ್ತವೆ. ಇದು ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಮತ್ತು ನಿದ್ರಾಹೀನತೆಯಂತಹ ನಿದ್ರೆಯ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ. ಕಣ್ಣುಗಳಿಗೆ ಪ್ರಯೋಜನಗಳು. ಮಧುಮೇಹ ರೋಗಿಗಳಲ್ಲಿ ದೃಷ್ಟಿಹೀನತೆಗೆ ಕಣ್ಣಿನ ಪೊರೆ ಒಂದು ಪ್ರಮುಖ ಕಾರಣವೆಂದು ಪರಿಗಣಿಸಲಾಗಿದೆ. ಏಕೆಂದರೆ ಮಧುಮೇಹ ರೋಗಿಗಳಲ್ಲಿ ಕಣ್ಣಿನ ಪೊರೆಯ ಸಂಭವ ಮತ್ತು ಪ್ರಗತಿಯು ಹೆಚ್ಚಾಗುತ್ತದೆ. ಕರೇಲಾದಲ್ಲಿ ವಿಟಮಿನ್ ಎ ಸಮೃದ್ಧವಾಗಿದೆ ಮತ್ತು ಕಣ್ಣಿನ ಪೊರೆಯನ್ನು ತಡೆಯುತ್ತದೆ ಮತ್ತು ದೃಷ್ಟಿಯನ್ನು ಬಲಪಡಿಸುತ್ತದೆ. ಇದು ಡಾರ್ಕ್ ವಲಯಗಳನ್ನು ಸಹ ಹಗುರಗೊಳಿಸುತ್ತದೆ.